ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಳಿನ ದಿವ್ಯ ವ್ಲಾಗ್ಸ್ ಇನ್ ಕನ್ನಡ ತುಮಕೂರು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಜಾತ್ರೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವಳೇನು ಜಾತ್ರೆ ವೀಡಿಯೋ ತೋರಿಸ್ತೀನಿ ಅಂದ್ಬಿಟ್ಟು ಎಲ್ಲ ಆಟೋದಲ್ಲಿ ಕೂತ್ಕೊಂಡಿಲ್ಲ ಹೋಗ್ತಾಳೆ ಅಂತ ಅಂದ್ಕೋಬೇಡ್ರಿ. ಮಂಗಳವಾರ ಜಾತ್ರೆ ಇದ್ದಿದ್ದು. ಮಂಗಳವಾರ ನಮ್ಮ ಅಮ್ಮನ ಮನೇಲಿ ಅಂದರೆ ನಮ್ಮ ಅಜ್ಜಿ ಮನೇಲೂ ಜಾತ್ರೆ ಇತ್ತು. ಅಲ್ಲಿಗೂ ಹೋಗಿ ಬಂದು ಸೀದಾ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಮನೇಲೆಲ್ಲ ಆರತಿ ರೆಡಿ ಮಾಡ್ತಾಯಿದ್ರು. ನಮ್ಮ ಅಜ್ಜಿ ಎಲ್ಲರೂ ಇವ್ರು 3 ಜನನೂ ನಮ್ಮ ಅಜ್ಜಿದಿರೇ. ಎಷ್ಟೊಂದು ಜನ ಇದ್ದಿದ್ದವ್ರೆ, ಎಲ್ಲರನ್ನೂ ಅಜ್ಜಿ ಅಂತಲೇ ಕರೆಯೋದು. ಮನೆ ಹತ್ರಕ್ಕೆ ಬಂದು ಆರತಿನ ರೆಡಿ ಮಾಡ್ತಿದ್ದು. ಈ ಆರತಿ ಬಂದು ನಮ್ಮ ಅಜ್ಜಿ ಮನೆಯಲ್ಲಿ ಅಂದರೆ ಅಮ್ಮನ ಅಜ್ಜಿ ಮನೇಲಿ ಮಾಡಿರೋವಂಥದ್ದು. ಆಮೇಲೆ ಇಲ್ಲಿಗೆ ಬಂದು ಆರತಿಗಳ್ನ ಹೊತ್ಕೊಂಡು ಭಜನೆ ಮನೆ ಅಂತ ಇದೆ, ಅಲ್ಲಿಗೆ ಆರತಿಗಳ್ನ ತಂದು ಇಡಬೇಕು. ಆರತಿಗಳ್ನ ಅಲ್ಲಿ ತಂದು ಇಟ್ಬಿಟ್ಟು ಆಮೇಲೆ ಯಾರೇ ಬಡಿಯೋರು ಬರ್ತಾರೆ ಅವ್ರ ಜೊತೆ ಆರತಿಗಳ್ನ ತೊಗೊಂಡು ಹೋಗೋವಂಥದ್ದು. ಆರತಿಗಳ್ನ ನಾವು ಯಾರ್ಯಾರ ಮನೆ, ನಾನು ನಮ್ಮ ಅಯ್ಯರ ಮನೇದು ಹೊತ್ಕೊಂಡಿದ್ದೆ, ನಮ್ಮ ಅಕ್ಕ ಅವ್ರ ಮನೆಯದು, ಅವ್ರು ಎಲ್ಲರೂ ಅವ್ರವ್ರ ಮನೇದು ಹೊತ್ಕೊಂಡಿರ್ತಾರೆ. ಅಲ್ಲಿಂದ ನಾನು ಆರತಿ ಹೊತ್ಕೊಂಡು ದೇವಸ್ಥಾನ ಹತ್ರಕ್ಕೆ ಹೋದೆ. ದೇವಸ್ಥಾನ ಹತ್ರ ಮುಂದೆ ಇನ್ನೂ ಏನೇನಾಯಿತು, ನಮ್ಮಮ್ಮ ಯಾವ್ಯಾವ ಥರ ವೀಡಿಯೋ ಮಾಡೈತೆ ಅಂತ ಈ ಪೂರ್ತಿ ವ್ಲಾಗ್ ನೋಡಿ. ಪೂರ್ತಿ ನಮ್ಮಮ್ಮ ಮಾಡಿರೋ ವೀಡಿಯೋ ಆಗಿರುತ್ತೆ. ಸೊ ಗೈಸ್, ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಆರತಿಗಳ್ನ ಮಾಡಿದ್ರು ಅಂತ. ನಾನು ಇದಕ್ಕಿಂತ ಇನ್ನೊಂದು ಚೂರು ಚಿಕ್ಕ ಆರತಿನ ಹೊತ್ಕೊಂಡಿದ್ದೆ. ನೋಡ್ಬೋದು ನೀವು, ಮುಂದೆ ಇನ್ನೂ ತೋರಿಸ್ತಾ ಹೋಗ್ತೀನಿ ನಾನು ಯಾವ ಆರತಿನ ಹೊತ್ಕೊಂಡಿದ್ದೆ ಅಂತ. ನಮ್ಮಮ್ಮ ಅಷ್ಟು ವೀಡಿಯೋ ಮಾಡೈತೆ ಅಂತ ನನಗೆ ಗೊತ್ತಿಲ್ಲ. ನಾನು ಯಾವ ಆರತಿ ಹೊತ್ಕೊಂಡಿದ್ದೆ ಅಂತ ನೀವು ರೀಲ್ಸಲ್ಲಿ ನೋಡ್ಬೋದು. ಶಾರ್ಟ್ಸ್ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಯೂಟ್ಯೂಬಲ್ಲೂ ಹಾಕಿದ್ದೀನಿ. ಮುಂದೆ ನೋಡ್ತಾ ಹೋಗಿ ನನ್ನ ಆರತಿ ಯಾವುದು ಅಂತ ನಾನು ಹೇಳ್ತೀನಿ. ಇನ್ನೂ ಚೆನ್ನಕ್ಕೂ ಆರತಿಗಳ್ನ ಮಾಡಿದರು. ಎಷ್ಟು ದೊಡ್ಡ ಆರತಿ, ಚೆನ್ನಾಗಿತ್ತು ಆರತಿಗಳೆಲ್ಲ. ನೋಡಿ ನಮ್ಮಮ್ಮ ಯಾವ ರೀತಿಯಾಗಿ ವೀಡಿಯೋ ಮಾಡೈತೆ ಅಂತ. ಈಗಲೇ ನಾನು ನಮ್ಮಮ್ಮ ಮಾಡಿರೋಂಥ ವೀಡಿಯೋಸ್ನ ನೋಡ್ತಾ ಇರೋದು. ಚೆನ್ನಾಗಿ ಮಾಡೈತೆ, ಆದರೂ ಅಷ್ಟು ಮಾಡೋಕ್ಕೆ ಬರೋಲ್ಲ, ಆದರೂ ಒಂದು ಸ್ವಲ್ಪ ಮಾಡೈತೆ. ನಾನು ಆರತಿ ಹೊತ್ಕೊಂಡಿದ್ದೆ. ನಾನು ಆರತಿ ಹೊತ್ಕೊಂಡಿಲ್ಲ ಅಂದಿದ್ರೆ ನಾನು ವೀಡಿಯೋಸ್ನ ಮಾಡ್ತಿದ್ದೆ, ಆದರೆ ನಾನು ಆರತಿ ಹೊತ್ಕೊಂಡಿದ್ದೆ. ಅದಕ್ಕೆ ನಮ್ಮಮ್ಮ ವೀಡಿಯೋ ಮಾಡಿರೋವಂಥದ್ದು. ನಮ್ಮಮ್ಮ 8 ನಿಮಿಷ ಮಾತ್ರ ವೀಡಿಯೋ ಮಾಡಿದೆ, ಜಾಸ್ತಿ ವೀಡಿಯೋನ ಮಾಡಿಲ್ಲ. ಜಾತ್ರೆ ವ್ಲಾಗ್ ಅಂತ 8 ನಿಮಿಷ ಅಷ್ಟೇ ಮಾಡಿರೋದು. ಹೋದ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅದು ಜಾತ್ರೆ ವೀಡಿಯೋನೇ ಆಗಿರುತ್ತೆ. ಇದ್ರ ಕಂಟಿನ್ಯೂಷನ್ ಇದಾಗಿರುತ್ತೆ. ಇದು ಅದು ಸೋಮವಾರದ ವ್ಲಾಗ್, ಆದರೆ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಚೆನ್ನಾಗಿತ್ತು ಜಾತ್ರೆ, ಚೆನ್ನಾಗಾಯಿತು ಜಾತ್ರೆ. ಸೊ ನೋಡಿ ಗೈಸ್, ನಾನು ಈ ಕಡೆ ಆರತಿನ ಎತ್ಕೊಂಡಿದ್ದೀನಿ, ಈ ಕಡೆದಲ್ಲ ಅಲ್ಲಿ ಎದುರಿಗೆ ಕಾಣಿಸ್ತಾ ಐತೆ ನೋಡಿ ಆ ಆರತಿ. ನನ್ನನ್ನು ಕಂಡಿದ್ದೀರಿ ನೀವು, ನಾನು ಆರತಿನ ಎತ್ಕೊಂಡಿದ್ದೀನಿ.
ಫೈನಲಿ ಕೋತಿತೊಪ್ಪಿಂದ ಹನುಮಂತಪುರಕ್ಕೆ ಆರತಿನ ಹೊತ್ಕೊಂಡು ರೋಡಲ್ಲಿ ನಡ್ಕೊಂಡು ಕೋತಿತೊಪ್ಪಿಂದ ಇಲ್ಲಿಗೆ ನಡ್ಕೊಂಬಂದು ನೋಡ್ತಾ ಇರ್ಬೋದು. ಈಗ ನಮ್ಮ ವೀಡಿಯೋ ಮಾಡ್ತೈತೆ, ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿತ್ತು. ದೇವಸ್ಥಾನ ಹತ್ರಕ್ಕೆ ಬಂದಾದಮೇಲೆ ಇಲ್ಲಿ ಕೊಂಡದ ಮೇಲೆ ಹೋಗ್ಬೇಕಾಗತ್ತೆ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನನ್ನ ಕಾಲು ಏನಾಗೈತೆ ಅಂತ. ಕಾಲೆಲ್ಲ ಗೊಬ್ಬೆ ಬಂದೈತೆ. ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಈಗ ದೇವರು ದೇವಸ್ಥಾನದ ಒಳಗಡೆ ಇರುತ್ತೆ. ದೇವಸ್ಥಾನದಿಂದ ದೇವ್ರನ್ನ ಹೆಚ್ಚಿ ಕರ್ಕೊಂಬಂದು 3 ರೌಂಡು ಬರಬೇಕು. 3 ರೌಂಡು ಕೊಂಡದ ಮೇಲೆ ಹೋಗಬೇಕು. 3 ರೌಂಡು ನೋಡ್ರಿ ನೀವು ಎಷ್ಟು ಚೆನ್ನಾಗಿರೋ ಆರತಿಗಳು ಬಂದವೆ ಅಂತ. ನಮ್ಮಮ್ಮ ಇಷ್ಟು ವಿಡಿಯೋನ ಮಾಡಿರೋಂಥದ್ದು. ಈಗ ನೋಡ್ತಾ ಇರ್ಬೋದು, ದೇವರು ಈಚೆಗೆ ಬಂದು ದೇವ್ರನ್ನ ಈಚೆಗೆ ಕರ್ಕೊಂಬಂದು 3 ರೌಂಡು ಬರಬೇಕು. ದೇವಸ್ಥಾನ ಸುತ್ತ 3 ರೌಂಡ್ ಬಂದು ಕೊಂಡದ ಮೇಲೆ 3 ರೌಂಡು ಹೋಗಬೇಕು. ಇರ್ಬೇಕಲ್ಲ ವಿನೀತಕ್ಕ ನಂಬರು. ಸೊ ನೋಡಿ ಗೈಸ್, ನಾನು ಹೊತ್ಕೊಂಡಿದ್ದು ಇದೇ ಆರತಿ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಮಾಡಿ. ಸೊ ಗೈಸ್, ಹೊರಗಡೆ ವಾಯ್ಸ್ ಬಂದರೆ ಇಗ್ನೋರ್ ಮಾಡಿ. ನೋಡಿ, ನಾನು ಆರತಿ ಹೊತ್ಕೊಂಡಿದ್ದೆ ಇದೆ. ನಮ್ಮ ಫ್ಯಾಮಿಲಿಲೇ ಈ ಥರ ಆರತಿ ಮಾಡ್ತಾರೆ. ನಮ್ಮ ಅಯ್ಯರು ಮಾಡಿಸಿದ್ರು. ನಾನು ಈ ಆರತಿನ ಹೊತ್ಕೊಂಡಿದ್ದೆ. ಸೊ ಗೈಸ್, ಅಲ್ಲಿಂದ ಮನೆ ಹತ್ರ ಬರೋಷ್ಟರಲ್ಲಿ ಅಲ್ಲಿ ಒಂದು 9:30 10 ಗಂಟೆ ಆಗಿತ್ತು ಅನಿಸುತ್ತೆ. ಮನೆ ಹತ್ರ ಬಂದು ಭಜನೆ ಮನೆ ಅಂತ ಐತೆ, ಅದರೊಳಗೆ ಆರತಿಗಳ್ನ ಇಕ್ಕಿ ತಿರ್ಗಾ ಬೆಳಗ್ಗೆ ಆರತಿಗಳ್ನ ಮರಿ ಕೋಳಿ ಎಲ್ಲ ಕುಯ್ಕೊಳಕ್ಕೆ ಇಲ್ಲಿ ಇದನ್ನ ಮಾಡ್ಬಿಟ್ಟು ಇಕ್ಕಿರ್ತಾರೆ. ಅಲ್ಲಿ ಬಂದು ಕೋಳಿ ಮರಿನ ಕುಯ್ಕೊಂಡು ಇದು ಮಾಡೋವಂಥದ್ದು. ಸೊ ಗೈಸ್, ಅಲ್ಲಿಂದ ಕೋಳಿ ಕುಯ್ಕೊಳೋರು ಕೋಳಿ ಕುಯ್ಕೊಂಡು ಮರಿ ಹೊಡ್ಕೊಳೋರು ಮರಿ ಹೊಡ್ಕೊಳೋವಂಥದ್ದು. ನನ್ನ ಜಡೆ ನಾನು ಚೌಲಿ ಹಾಕೊಂಡಿದ್ದೆ ಅಷ್ಟುದ. ತಿರ್ಗಾ ಇಷ್ಟು ಫೋಟೋಗಳ್ನೆಲ್ಲ ತಗೊಂಡಿದ್ದೆ. ಇಷ್ಟು ಫೋಟೋಗಳ್ನೆಲ್ಲ ಹಾಕಿದ್ದೀನಿ. ಈ ವಿಡಿಯೋ ನಿಮ್ಗೊಂದು ಚೂರಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಜಾತ್ರೆ ವಿಡಿಯೋ ಇದೇ ಲಾಸ್ಟ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕೆ ಹೋಗ್ತೀವಿ. ಅವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಎಲ್ಲರೂ ಸಪೋರ್ಟ್ ಮಾಡಿ. ನೋಡಿ, ಈ ಫೋಟೋಸ್ ಎಲ್ಲ ನಾವು ಆರತಿ ಹೊತ್ಕೊಳ್ಳೋಕ್ಕಿಂತ ಮುಂಚೆ ಮನೆ ಹತ್ರ ತಗೊಂಡಿದ್ದು. ಇವ್ರು ಯಾರು ಅಂತ ನೀವು ಕೇಳ್ಬೋದು. ಇವರು ನಮ್ಮ ಅಕ್ಕ. ಅವ್ರ ಫೋಟೋಸ್ನೆಲ್ಲ ಹಾಕಿದ್ದೀನಿ. ನಾನು ಸೀರೆ ಉಟ್ಕೊಂಡಿದ್ದಕ್ಕೆ ಇದೊಂದೇ ಫೋಟೋ ನನ್ನ ಕೈಲಿ ತಗೊಳಕ್ಕಾಗಿದ್ದು. ನಮ್ಮ ಅಕ್ಕ ತೆಗ್ದಿದ್ದು ಇದೊಂದೇ ಫೋಟೋ ನಂದು. ಓಕೆ ಗೈಸ್, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.